ನಮಸ್ಕಾರ. ಸೊ ಐ ಥಿಂಕ್ ಇಟ್ ವಾಸ್ ತುಂಬ ಚೆನ್ನಾಗಿತ್ತು ಮೀಟಿಂಗ್ ಇವತ್ತು. ಥ್ಯಾಂಕ್ಸ್ ಲಾರ್ಜ್ಲಿ ಟು ಆನರಬಲ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜಿ. ಹಾಗೆಯೇ ಅವರು ಫಾರ್ಮ್ ಮಾಡಿದಂಥ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ಒಂದು ಕಮಿಟಿ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೈ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಟು ಆಲ್ ಆಫ್ ದೆಮ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ with us for our endeavor to get the IPL matches, inauguration of IPL ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ. ಸೊ ಹಾಗಾಗಿ ತುಂಬ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬ ಮಾತಾಡಿದ್ದೀವಿ ನಾವು. ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಬಟ್ ದೆನ್ ಇವತ್ತು ಸಾಯಂಕಾಲ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ. ಭಾಳ ಅಂದರೆ ಒಂಥರ ಪಾಸಿಟಿವ್ ಆಗಿದೆ, ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಾಹೇಬ್ರೇನೆ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೇನೆ, ಪರಮೇಶ್ವರ್ ಜಿನೇನೆ ಅವರೇನೆ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ. ಹೌದು, ಇವಾಗ ಯಾವ ಒಂದು ತಂಡ ಫ್ರಾಂಚೈಸು ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂತ ಒಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ, ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರೇಷನ್ ಇಲ್ಲೇ ಆಗಬೇಕು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಐಕಾನಿಕ್ ಸ್ಟೇಡಿಯಂನಲ್ಲಿ ಆಗಬೇಕು ಅನ್ನೋ ಒಂದು ಇಚ್ಛೆ ನಮ್ಗೆಲ್ಲರಿಗೂ. ಅದು ಆಗೋವಂಥ ಒಂದು ಕಾರಣಗಳು ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯ್ಬೇಕಾಗತ್ತೆ, ಕ್ಯಾಬಿನೆಟ್ ಅವರ ಒಂದು ಡಿಸಿಷನ್ ತನಕ. ಹೌದು, ಹೇಳಿದ್ದಾರೆ. ಒಂದ್ ಥರದಲ್ಲಿ ನಮ್ಗೆ ಇವರು ಮಾನ್ಯ ಗೃಹ ಸಚಿವರು ಹೇಳ್ದಂಗೆನೆ, ಸೊ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಕಮಿಟಿ ಏನಿದೆಯೋ, ಮೀ ಆಸ್ ಅ ಪ್ರೆಸಿಡೆಂಟ್, ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು, ಹಾಗೆ ಇಡೀ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತೆ RCB ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತಾನೆ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು. ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಎರಡು ಕಡೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ. ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆವಾಗಲೇ ಶುರು ಆಗ್ಬಿಟ್ಟಿದೆ, ಕೆಲಸಗಳು ಶುರು ಆಗೋಗ್ಬಿಟ್ಟಿದೆ. ಆವಾಗಲೇ ನಾವು ವರ್ಕ್ ಆರ್ಡರ್ಸ್ನ ಇಶ್ಯೂ ಮಾಡಿದ್ದೀವಿ, ಟೈಮ್ ಲೈನ್ಸ್ನ ಕೊಟ್ಟಿದ್ದೀವಿ ನಾವು. ಸೊ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಾನೆ ಹೇಳಿದ್ದೀವಿ ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾನೇ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದ್ರೆ ಇನ್ನೂ ಸುಲಭ ಕಾರ್ಯಗಳು ಮುಂದುವರಿಸೋಕೆ. ಸರ್ಕಾರದ ಆತಂಕ ಇರ್ತಕ್ಕಂಥದ್ದು, ಈಗ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವನ್ನ ಯಾರಾದ್ರೂ ಕೂಡ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ವೆಂಕಟೀಕುನ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶಿಫಾರಸುಗಳನ್ನ KSA ಫುಲ್ಫಿಲ್ ಮಾಡಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್ಕಾರಕ್ಕಿಲ್ಲ. ಇದು ಒಂದೊಂದೇ ಕ್ವಶನ್ ಆದ್ರೆ ಮತ್ತೆ ಸಮಸ್ಯೆ ಆಗಿರ್ತಕ್ಕಂಥ ಆತಂಕ ಸರ್ಕಾರದ. ಈ ಬಗ್ಗೆ ಸಭೆಯಲ್ಲಿ ಡಿಸ್ಕಷನ್ ಆಯ್ತು. ಸೊ ನಮ್ಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ಬಟ್ ಫೇಸ್ ವೈಸ್ ಅಂತಾನೂ ಹೇಳಿದೀವಿ ನಾವು. ಸೊ ಯಾವ್ಯಾವ್ದು ನಾವು ಮಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್, ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗ್ಸಕ್ಕಾಗುತ್ತೋ ಅದನ್ನ ನಾವು ಫೇಸ್ 1 ಇಟ್ಕೊಂಡು ನಾವು ಅದನ್ನ ಮೊದಲನೇ ಇನಾಗ್ಯುರೇಷನ್ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತೆ RCB ಇಬ್ರು ಸೇರಿ. ಇದು ಬರೀ KSA ಕಡೆಯಿಂದ ಮಾತ್ರ ಅಲ್ಲ, ಬಟ್ ಇವಾಗ ತನಕ ನಾವು KSA ಎಲ್ಲ ಮುಂದೆ ತಗೊಂಡು ಹೋಗ್ತಾ ಇರೋ ಕೆಲಸನ ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆನೆ ನೀವಿಬ್ರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ರು ಸೇರಿ ಮುಂದೆ ತಗೊಂಡೋಗ್ಬೇಕು ಅಂತಾನೆ ಹೇಳಿದ್ದಾರೆ. ಸೊ ಅದನ್ನ ಮಾಡಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ. ಮತ್ತೆ ಎಲ್ಲಾರ್ಗು ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BCCI ಅವ್ರು ಕೂಡ ಅಷ್ಟೇ. ಅವರು ಹೇಳಿರೋದೇನು ಅಂತಂದ್ರೆ,
ನಮಗೆ ಬೆಂಗಳೂರಿನಲ್ಲಿ ಇದು ಇನಾಗ್ರೇಷನ್ ಆಗೋ ಒಂದು ಆದ್ರೆ ಚೆನ್ನಾಗಿರುತ್ತೆ. ಹಾಗೇನೆ RCBನವರು ಬೆಂಗಳೂರಲ್ಲಿ ಆಡಿದ್ರೆ ಚೆನ್ನಾಗಿರತ್ತೆ ಅಂತಾನೆ BCCI ಅವರೂ ಹೇಳಿದ್ದಾರೆ. ಅವ್ರೂ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲದಕ್ಕೂ ಕಾರಣರು ಯಾರು ಅಂತಂದ್ರೆ ನಮ್ಮ ಒಂದು ಸಂಸ್ಥೆ, ಹಾಗೇನೆ ನಮ್ಮ ಜೊತೆ ಇರುವಂತ ಒಂದು ದಿಗ್ಗಜರು ಇದು ನಮ್ಮ ಜವಗಲ್ ಶ್ರೀನಾಥ್ ಅವ್ರನ್ನ ಹೇಳ್ಬೇಕು, ಅವರ ಬಗ್ಗೆನೂ ಹೇಳ್ಬೇಕಾಗತ್ತೆ. ಇಲ್ಲಿ ನಾನು ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಸೊ ಅಫ್ಕೋರ್ಸ್ ನಮ್ಮ ವಿನಯ್ ಮೃತ್ಯುಂಜಯ ಅವರು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್, ಅವ್ರು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ನಮಗೆ. ಸೊ ಇದರಿಂದ ನಾವು ಇಲ್ಲಿ ತನಕ ಬಂದೀವಿ. 2 ತಿಂಗಳಾಗಿದೆ ನಾವು ಬಂದು ಇಲ್ಲಿ ಆಫೀಸ್ಗೆ, KSCAಗೆ. ಆ 2 ತಿಂಗಳಲ್ಲಿ ಸುಮಾರು ಕೆಲಸಗಳಾಗಿದೆ. ಸೊ ಇದೇ ತೋರಿಸ್ತದೆ ನಮ್ಮ ಕಮಿಟ್ಮೆಂಟ್ ಏನು ಬೆಂಗಳೂರು ಜನಕ್ಕೆ, ಕರ್ನಾಟಕ ಜನಕ್ಕೆ ಮತ್ತೆ ಕ್ರಿಕೆಟ್ಗೆ ಏನು ಕಮಿಟ್ಮೆಂಟ್ ಅನ್ನು ತೋರಿಸ್ಕೊಟ್ಟಿದೆ. ಸೊ ತಮ್ಗೆಲ್ಲರಿಗೂ ನಾನು ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ.